ಇವತ್ತೆಲ್ಲಿ ಹೋಗ್ತಿದ್ದೀವಿ? ಮಕ್ಕಳಿಗೆಲ್ಲ ಹಾಲಿಡೇಸ್ ಇತ್ತಲ್ಲ, ಸೊ ಒಂದು 3 ಡೇಸ್ ವೆಕೇಶನ್ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗೋಣ. ನಾವು ಮೈಸೂರಿಗೆ ಹೋಗಿ ತುಂಬ ವರ್ಷ ಆಗೋಗಿತ್ತು. ಯೂಶ್ವಲಿ ನಾವು ನಮ್ಮ ಊರ ಕಡೆ ಕುಂದಾಪುರ ಬೀಚ್ ಆ ಕಡೆ ಎಲ್ಲ ತುಂಬ ಹೋಗ್ತಿರ್ತೀವಿ. ಹಾಗಾಗಿ ಮೈಸೂರು ಹೋಗೇ ಇರಲಿಲ್ಲ, ಹಾಗೆ ಡಿಲೇ ಆಗ್ತಾನೆ ಬಂತು. ಸೊ ಈ ಸತಿ ಡಿಸೈಡ್ ಮಾಡ್ಕೊಂಡು ಮೈಸೂರಿಗೆ ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ವಿ. ನಾವು ಇಲ್ಲಿ ನಂಜನಗೂಡು ಹತ್ರ ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಬರ್ತಾ ಇದ್ದೀವಿ ಈಗ. ಅಂಬ್ಲಿ ರೆಸಾರ್ಟ್ ಅಂತ, ತುಂಬ ಚೆನ್ನಾಗಿದೆ. ಮೇಡಮ್ ಮಕ್ಕಳಿಗಂತೂ ಫುಲ್ ಖುಷಿ, ಓಡ್ತಾ ಇದಾರೆ, ನಿಲ್ತಾನೆ ಇಲ್ಲ ಅವರು. ಅಲ್ಲಿ ಮೇಲಿದೆಯಲ್ಲ ಅದೇ ನಮ್ಮ ರೂಮ್, ನಾವು ಬುಕ್ ಮಾಡಿದ್ದು 2nd ಫ್ಲೋರು. ಹೋಗೋಣ ಬನ್ನಿ. ಇದು ರೂಮ್ ಬಾಲ್ಕನಿಯಿಂದ ವ್ಯೂ ತುಂಬ ಚೆನ್ನಾಗಿತ್ತು. ಕಾವೇರಿ ಬ್ಯಾಕ್ ವಾಟರ್ ಅನಿಸುತ್ತೆ ಮೋಸ್ಟ್ಲಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತಿದು ರೂಮ್ದು ಫ್ರಂಟ್ ವ್ಯೂ, ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ. ಪೂಲ್ ನೋಡಿದ್ಮೇಲೆ ಬಿಡ್ತಾರಾ ಇವರು, ಈಗಲೇ ಹೋಗಿ ಆಡಬೇಕಂತೆ. ಸೊ ಗೆಟ್ ರೆಡಿ. ಸ್ವಿಮ್ಮಿಂಗ್ ಪೂಲ್ ಫುಲ್ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಥರ, ನಮಗೆ ಯಾರೂ ಇರಲಿಲ್ಲ, ಫುಲ್ ಪ್ರೈವೇಸಿ. ಬನ್ನಿ ಬನ್ನಿ, ಸಾಕು ಸ್ವಿಮ್ ಮಾಡ್ತೀವಿ ಅಂತ ಬಂದು ಕೂತ್ಬಿಟ್ಟಿದ್ದೀರಲ್ಲ, ಬನ್ನಿ, ಕಮ್ 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 ಲೆಟ್ಸ್ ಗೋ. ಬಿಸಿಲಿದೆಯಾ ಅನ್ನ, ಕಾಲು ಸುಡುತ್ತೆ, ಜಂಪ್ ಮಾಡಿ. ಇದು ಓನ್ಲಿ 2 feet. ನೋಡಿ ಭಯ ಸ್ಟಾರ್ಟ್ ಆಯಿತು. ಸುಮ್ಮನೆ ಹೇಳ್ತಾಳೆ ಹೋಗ್ತೀನಿ 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 ಅಂತ. ಹೋಗಿ ಚಿನಿ, ಹೋಗು, ಚಳಿ ಆಗಲ್ಲ, ಹೋಗಮ್ಮ. ಸ್ವಿಮ್ಮಿಂಗ್ ಪೂಲ್ ಅಂದಿಯಲ್ಲ ಕಂದ, ಹೋಗು. ಸ್ಟಾರ್ಟಿಂಗ್ ಟ್ರಬಲ್ ನನ್ನ ಮಗಳಿಗೆ, ಹೋಗೋವರೆಗೂ ಹಂಗೆ. ಅದು ನೀನು ಹೋಗಿ ಚಿನಿ, ನೀನು ಹೋಗು. ಫೈನಲಿ ಸ್ವಿಮ್ಮಿಂಗ್ ಪೂಲ್ ಇಳಿದ್ರು. ಹಾಕಣ್ಣ, ನೀನು ಹಾಕು, ಪಪ್ಪಾಗ ಹಾಕು, ನೀನು ಹಾಕು ಪಪ್ಪಾಗ. ಇಲ್ಲಿ ಆಡ್ತಾ ಇದ್ದಾರೆ. ಅದು ಚಿಕ್ಕದು ನೋಡಿ ನಮಗೆ, ಅಲ್ಲಿ ಹೋಗಿ ಸುಮ್ಮನೆ ಕೂತ್ಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ಅಷ್ಟೇ ಆಡೋದವಳು. ಸ್ವಿಮ್ಮಿಂಗ್ ಮುಗಿಸಿ ಫ್ರೆಶ್ ಅಪ್ ಆಗಿ ಬೃಂದಾವನ ಗಾರ್ಡನ್ ಕಡೆ ಹೊರಟಿದ್ದೀವಿ ಈಗ. ಓಕೆ ಓಕೆ ಓಕೆ, ಪೋಸ್ ಕೊಡಿ ಹಂಗೇನೆ, ಒಂದು ಫೋಟೋ ತೆಗೆಯೋಣ ಇಲ್ಲಿ. ಕಾವೇರಿ ಬ್ಯಾಕ್ ವಾಟರ್ ಇರಬೇಕಲ್ವ ಅದು, ಅಲ್ಲಿ ಹೋಗೋಣ ಬನ್ನಿ ಸ್ವಲ್ಪ ಹೊತ್ತು. ವಾವ್, ವಾಪಸ್ ಸೀದಾ ಬೃಂದಾವನ್ ಗಾರ್ಡನ್ ಕಡೆ ಹೊರಟಿದ್ದೀವಿ. ಬನ್ನಿ 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 ಬನ್ನಿ. ಫೈನಲಿ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ, ಒಳಗಡೆ ಹೋಗ್ಬೇಕಷ್ಟೆ. ಒಳಗಡೆ ಬಂದ್ವಿ, ಸೈಡಲ್ಲೆಲ್ಲ ಶಾಪ್ಸ್ ಇದೆ, ಏನು ಬೇಕಾದ್ರೂ ತಿನ್ಬೋದು. ಹಂಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ನಮ್ಮ KRS ಡ್ಯಾಮ್.
ಎಲ್ಲ ಚೇಂಜ್ ಮಾಡಿದಾರಲ್ವಾ. ಅವಾಗ ನಾವು 5 ಇಯರ್ಸ್ ಬ್ಯಾಕ್ ಬಂದಲ್ವಾ, ಇವಾಗ ತುಂಬ ಚೇಂಜಸ್ ಆಗಿದೆ ಅಲ್ವಾ. ಗಾರ್ಡನ್ ಒಳಗಡೆ ಎಂಟ್ರಿ. ಈ ಫೌಂಟೈನ್ಗಳು ಮಾತ್ರ ಅವಾಗ ನಾವು ಚಿಕ್ಕ ವಯಸ್ಸಿನ ಬಂದಾಗ ಹೇಗಿದೆ ಹಾಗೇ ಇದೆ. ಕೆಲವೊಂದು ಚೇಂಜಸ್ ಅಷ್ಟೇ ಆಗಿದೆ ಅನಿಸುತ್ತೆ. ಎಷ್ಟು ಚಂದ ಮೈಸೂರು ಬೃಂದಾವನ್ ಗಾರ್ಡನ್, ಈ ಫೌಂಟೈನ್ಗಳು ಅದೆಲ್ಲ ನೋಡೋದೇ ಒಂದು ಖುಷಿ. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತೆ. ಇಲ್ಲೇ ನೋಡಿದ್ರೆ ಒಂದು ಫೋಟೋಸ್ ತೊಗೋಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಪ್ಲೇಸಸ್. ಮಕ್ಕಳು ಫೋಟೋಸ್ ಆಯಿತು, ಡ್ಯಾನ್ಸ್ ಆಯಿತು, ಖುಷಿ ಖುಷಿ. ಚೆನ್ನಾಗಿದೆ. ಲೈಟ್ಸ್ ಈವ್ನಿಂಗ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಡ್ಯಾಮ್, ಅದು ಬಟ್ ಯಾರಿಗೂ ಅಲೋ ಮಾಡಲ್ಲ ಅಲ್ಲಿ. ದಸರಾ ಟೈಮಲ್ಲಿ ಮೈಸೂರು ನೋಡೋದೇ ಒಂಥರ ಚೆಂದ. ಎಷ್ಟು ಚೆನ್ನಾಗಿ ಲೈಟ್ಸ್ ಡೆಕೋರೇಷನ್, ಇಡೀ ಮೈಸೂರೇ ಫುಲ್ ಲೈಟ್ಸಿಂದನೇ ತುಂಬ ಹೋಗ್ಬಿಟ್ಟಿದೆ. ಇದೆಲ್ಲ ನೋಡೋಷ್ಟೊತ್ತಿಗೆ ನೈಟ್ ಆಯಿತು. ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಪ್ಲೇಸಿಗೆ ಹೋಗ್ವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.